ಹಾಯ್ ಎವ್ರಿವನ್, ಇದು ಬಂದು ಶನಿವಾರ ಸಂಜೆ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಫ್ರೆಶಾಗಿ ತರಕಾರಿಗಳನ್ನೆಲ್ಲ ತಂದಿದ್ದೆ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿ ನೀಟಾಗಿ ಅದ್ರ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಿದ್ದೆ. ಆ್ಯಂಡ್ ಫ್ರೆಶಾಗಿ ನುಗ್ಗೆಕಾಯಿನೂ ತಂದಿದ್ದೆ. ಸೊ ಬಸ್ಸಾರನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಒಂದು ಕುಕ್ಕರಲ್ಲಿ ಒಂದು ಅರ್ಧ ಕಪ್ ಬೇಳೆ ಮತ್ತು 1 ರಿಂದ 2 ಗ್ಲಾಸ್ ನೀರು ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು 2 ರಿಂದ 3 ವಿಷಲ್ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಅದಾದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನುಗ್ಗೆಕಾಯಿ, ಅದನ್ನು ಸೇರಿಸ್ಕೊಂಡು ಇನ್ನೊಂದು ವಿಷಲ್ ಹಾಕಿದ್ರೆ ಸಾಕು. ಒಟ್ಟಿಗೆ ಬೇಯಿಸಿದ್ರೆ ನುಗ್ಗೆಕಾಯಿ ತುಂಬ ನುಣ್ಣಗಾಗ್ಬಿಡುತ್ತೆ. ಸೊ ಕುಕ್ಕರ್ ಆರಾದಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಲ್ವ ಅದಕ್ಕೆ ನೀರು ಸಪ್ರೇಟು ಮತ್ತು ನುಗ್ಗೆಕಾಯಿನ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಅದಾದಮೇಲೆ ರುಬ್ಕೊಳ್ಳೋದಕ್ಕಂತ ಒಂದು ಬಾಣಲಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಲ್ವ ಬೇಳೆ, ಅದನ್ನು ಕೂಡ ಸೇರಿಸ್ಕೊಂಡು ಒಂದು 2 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ರುಬ್ಬೆತ್ತಿಟ್ಕೋಬೇಕು. ಸೊ ಇನ್ನೊಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಇಂಗುನ ಹಾಕ್ಕೊಂಡು ಆ್ಯಂಡ್ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಬೇಳೆ ನೀರು, ಅದನ್ನು ಸೇರಿಸ್ಕೊಂಡು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನಾವು ಎಷ್ಟು ಕುದಿಸೋಕೆ ಬಿಟ್ಟರೆ ಅಷ್ಟು ಚೆನ್ನಾಗಿರುತ್ತೆ ಬಸ್ಸಾರನ ಟೇಸ್ಟ್. ಸೊ ನಮ್ಮನೇಲಂತೂ ಬಸ್ಸಾರಿಗೆ ಸೈಡ್ಸ್ಗೆ ಇರಲೇಬೇಕು. ಸೊ ಅದಕ್ಕೆ ಬೋಂಡನ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಆ್ಯಂಡ್ ಇದಕ್ಕೆ 1 ಕಪ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಬೇಕು. ಸೊ ಯಾವುದೇ ಥರ ಅಕ್ಕಿ ಹಿಟ್ಟನ್ನ ನಾನು ಸೇರಿಸ್ಕೊಂಡಿಲ್ಲ. ಒಂದು ಸಣ್ಣ ಟಿಪ್ ಏನು ಅಂತಂದರೆ ಇದನ್ನು ಕಲಿಸ್ಬಿಟ್ಟು ಹಂಗೆ ಬೋಂಡನ ಹಾಕ್ಕೊಂಡ್ರೆ ತುಂಬಾ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಸ್ವಲ್ಪ ಹೊತ್ತು ಬ್ಯಾಟರ್ನ ಬಿಟ್ಟು ಆಮೇಲೆ ಹಾಕ್ಕೊಂಡ್ರೆ ಗಟ್ಟಿ ಬರೋದು. ಸೊ ಈ ಥರ ಟ್ರೈ ಮಾಡಿ. ಬೋಂಡ ಮಾಡಿ ಬಸ್ಸಾರಿಗೆ ಮುದ್ದೆ ಇಲ್ಲ ಅಂದರೆ ಹೇಗೆ, ಸೊ ಮುದ್ದೆನೂ ರೆಡಿ ಮಾಡ್ಕೊಳ್ತಿದ್ದೆ ಸೈಮಲ್ಟೇನಿಯಸ್ ಆಗಿ. ಆ್ಯಂಡ್ ನಮ್ಮ ಮನೇಲಿ ಮುದ್ದೆ ಅಂತೂ ಡಿನ್ನರ್ ಟೈಮಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ, ಯಾವಾಗಲೂ ಮಾಡ್ತಿರ್ತೀನಿ ತುಂಬಾ. ಆ್ಯಂಡ್ ಇದಾಗಿತ್ತು ನಮ್ಮ ಶನಿವಾರದ ಡಿನ್ನರ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.